ಇವತ್ತು ಮೊಹಮ್ಮದ್ ಬೇಗಂ ಅವರು ಯಾವ ತರ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕೋಲಾರಿನ ಅಂಜುಮನ್ ವತಿಯಿಂದ ಇವತ್ತು ಅಂಜುಮನ್ ಅಧ್ಯಕ್ಷರಾದಂಥ ನಮ್ಮ ಅಮೀರಣ್ಣವರು ಈ ಒಂದು ಕಾರ್ಯಕ್ರಮವನ್ನು ವರ್ಷವೂ ಮಾಡ್ತಾ ಇರ್ತಾರೆ. ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಏನಾಯ್ತು ಅಂತ ಇಲ್ಲಿ ಬಂದು ನಾನು ತುಂಬ ಚೆನ್ನಾಗಿ ಮಾತಾಡಬೇಕು, ಒಳ್ಳೆ ಮೆಸೇಜಸ್ ಅನ್ನು ಕೊಡಬೇಕು. ಭಾರತ ದೇಶ ಅಂದರೆ ಏನು, ನಮ್ಮ ಮೊಹಮ್ಮದ್ ಪೈಗಂಬರ್ ಅಂದರೆ ಏನು, ಇಡೀ ಎಲ್ಲ ಸಮಾಜದ ಉನ್ನತ ವ್ಯಕ್ತಿಗಳು ನಮ್ಮ ದೇಶಕ್ಕೋಸ್ಕರ ಏನು ಮಾಡಿದ್ದಾರೆ, ಅವರು ಮಾಡಿರೋದ್ರಲ್ಲಿ ನಾವೇನು ಫಾಲೋ ಮಾಡ್ತಾ ಇದ್ದೀವಿ, ಏನು ನಾವು ಫಾಲೋ ಮಾಡದೇ ಇರುವಂಥದ್ದು ಏನು ಅನ್ನೋದನ್ನ ನಾವಿವಾಗ ಸ್ವಲ್ಪ ಎಲ್ಲರಿಗೂ ಒಂದು ಮಾಹಿತಿ ಕೊಡಬೇಕು. ಎಲ್ಲಾದರೂ ಮಾತಾಡಿದಾಗ ನಾವು ಸುಮ್ಮನೆ ಮಾತಾಡಿ ಸ್ಪೀಚ್ ಮಾಡಿ ಹೋಗುವಂಥದ್ದು ದೊಡ್ಡದಲ್ಲ. ಆದರೆ ಜನಕ್ಕೆ ನಾವೇನು ಕೊಡುಗೆ ಕೊಟ್ಟಿದ್ದೀವಿ, ಜನಕ್ಕೆ ಏನು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದೀವಿ, ಜನಕ್ಕೆ ಏನು ಒಳ್ಳೆಯದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಅನ್ನೋದೇ ನಮ್ಮ ಮುಖ್ಯವಾದಂಥ ಒಂದು ಅಂಶ. ಆದರೆ ಇವತ್ತು ಈ ಅಂಶಗಳಿಗೆಲ್ಲ ಪರಿಹಾರ ಇವತ್ತು ಸ್ಪೀಚ್ ಮಾಡಿದಂಥ ಅವರು ಏನು ನಾವು ಮಾತಾಡೋಕ್ಕೆ ಆಗೋದಿಲ್ಲ. ಎಲ್ಲವನ್ನು ಹೇಳಿ ಎಲ್ಲ ಯಾವ ರೀತಿಯಲ್ಲಿ ಬದುಕಬೇಕು, ಭಾರತ ದೇಶ ಅಂದರೆ ಏನು, ಭಾರತ ಅಂದರೆ ಏನು, ನಾವೆಲ್ಲ ಒಗ್ಗಟ್ಟಾಗಿದ್ದು ಪ್ರಪಂಚ ಒಗ್ಗಟ್ಟಾದರೂ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಕೊಟ್ಬಿಟ್ರು ಇವತ್ತು ಅವರು. ಅಂದ್ರೆ ಈ ತರ ಭಾರತ ದೇಶ ಅಂದ್ರೆ 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತ ದೇಶ. ಈ ಭಾರತ ದೇಶದಲ್ಲಿ ಭಾರತ ದೇಶದ ಜನಸಂಖ್ಯೆಯನ್ನ ಯಾರಾದ್ರೂ ಬೀಟ್ ಮಾಡಬೇಕು ಅಂತ ಹೇಳಿದ್ರೆ ಚೈನಾ ಬಿಟ್ರೆ ಬೇರೆ ಒಂದು 10, 15, 20 ಕಂಟ್ರಿಗಳಾಗಿದ್ರು ನಮ್ಮನ್ನ ಬೀಟ್ ಮಾಡಕ್ ಆಗೋದಿಲ್ಲ. 10, 15 ಕಂಟ್ರಿ ಹಾಕಿದ್ರು ನಮ್ಮನ್ನ ಬೀಟ್ ಮಾಡಕ್ ಆಗೋದಿಲ್ಲ ಪಾಪ್ಯುಲೇಷನ್ ಅಲ್ಲಿ. ಯಂಗರ್ ಪಾಪ್ಯುಲೇಷನ್ ಹೈಯೆಸ್ಟ್ ಭಾರತ ದೇಶದಲ್ಲಿ. ಇವತ್ತು ಒಳ್ಳೆ ಟ್ಯಾಲೆಂಟೆಡ್ ಇರೋದು ಭಾರತ ದೇಶದಲ್ಲಿ. ಇವತ್ತು ಸಾಫ್ಟ್ವೇರ್ ಅಲ್ಲಿ ಆಗಲಿ, ಯಾವುದೇ ಕೆಲಸದಾಗಲಿ, ಯಾವುದೇ ಕಂಪನಿನಲ್ಲಾಗಲಿ ಎಂತ ದೊಡ್ಡ ದೊಡ್ಡ ಸಿಇಒಗಳು ಲೆಕ್ಕ ಮಾಡ್ಕೊಂಡ್ರೆ ಭಾರತ ದೇಶದವರಿದ್ದಾರೆ ಇವತ್ತು. ಆದ್ರೆ ಇಂಥ ಒಂದು ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ಮೊದಲನೇದಾಗಿ ಪುಣ್ಯ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರ ನಮ್ಮ ಜಮೀರಣ್ಣ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಸಿಫ್ ಮೊಹಮ್ಮದ್ ಶಾಮ್ ಅವರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಸೈಫುಲ್ಲಾ ಅವರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಸೀನ್ ಹಜರತ್ ಅವರಿದ್ದಾರೆ, ಅವ್ರಿಗೂ ನಾನೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಫಾಲಿಬ್ ಹಜರತ್ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಮ್ಮ MLC ಅನಿಲಣ್ಣವರು, ಅದೇ ರೀತಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಗ್ಯಾರಂಟಿ ಅಧ್ಯಕ್ಷರು, ಎಲ್ಲ ನಮ್ಮ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್ ದಯವಿಟ್ಟು ನಾನು ಏನು ಮಾತಾಡಲ್ಲ, 2 ಮಾತಲ್ಲೇ ಮುಗಿಸ್ಬಿಡ್ತೀನಿ, ಇಲ್ಲಿ ಸ್ಟಾಪ್ ಮಾಡ್ಬಿಡ್ತೀನಿ ನಾನು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಏನು ಸರ್ ತಮ್ಮ ಹೆಸರು ಇಲ್ಲ, ಹೆಸರು ಹೇಳಿದೆ, ಎರಡನೇ ಹೆಸರು ಓಕೆ, ಆಸಿಫ್ ಮೊಹಮ್ಮದ್ ಸಾಹೇಬ್ರು. ಹೌದು, ತಾವು ಇವತ್ತು ಏನು ಮಾತಾಡಿದ್ದೀರಿ ಇದರಲ್ಲಿ ಅರ್ಧ ಭಾಗದಷ್ಟು ನಮ್ಮ ಜನ ಏನಾದರೂ ತಿಳ್ಕೊಂಡ್ರೆ ಈ ಭಾರತ ದೇಶ ಪ್ರಪಂಚದಲ್ಲಿ ಯಾರು ನಮ್ಮನ್ನ ನೋಡಕ್ಕೂ ಆಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ, ನಮ್ಮನ್ನ ಏನು ಮಾಡೋಕ್ಕಾಗಲ್ಲ, ಅಷ್ಟು ಮುಂದಕ್ಕೆ ಹೋಗುವಂತ ಕೆಲಸವನ್ನು ನಾವು ಆಗಬಹುದು. ಫಾಲೋ ಮಾಡಿ. ಯಾವತ್ತು ಅದೇ ಇವತ್ತು ಹೇಳಿದ್ರು, ಧರ್ಮದ ಬಗ್ಗೆ ಹೇಳಿದ್ರು, ಯಾವ ಧರ್ಮ ಏನು ಅಂತ. ಏನಾದ್ರೂ ನಮ್ಮ ಭಾರತ ದೇಶದಲ್ಲಿ ಧರ್ಮಗಳಿಗೆ ಏನಾದ್ರು ಹಾಸ್ಪಿಟಲ್ ಇದೆಯಾ? ಮುಸ್ಲಿಂ ಧರ್ಮಕ್ಕೊಂದು ಹಾಸ್ಪಿಟ್ಲು, ಹಿಂದೂ ಧರ್ಮಕ್ಕೊಂದು ಹಾಸ್ಪಿಟ್ಲು, ಕ್ರಿಶ್ಚಿಯನ್ ಧರ್ಮಕ್ಕೊಂದು ಹಾಸ್ಪಿಟ್ಲು ಅಂತಿದೆಯಾ? ಏನಾದ್ರು ಬ್ಲಡ್ ಅಲ್ಲಿ ಏನಾದ್ರು ಧರ್ಮ ಇದೆಯಾ? ಯಾರಾದ್ರೂ ಹಾಸ್ಪಿಟಲ್ ಹೋದ್ರೆ ಬ್ಲಡ್ ಮುಸ್ಲಿಂ ಅವರೇ ಕೊಡ್ಬೇಕಾ? ಡಾಕ್ಟರ್ಸ್ ಮುಸ್ಲಿಂ ಅವರೇ ನೋಡ್ಬೇಕಾ? ಹಿಂದೂಗಳು ನೋಡ್ಬೇಕು ಅಂತ ಏನಾದ್ರು ಇದೆಯಾ? ಯಾವ್ದಾದ್ರು ಆ ಕಾನೂನು ಇದೆಯಾ ನಮ್ಮಲ್ಲಿ? ಆ ಕಾನೂನು ಯಾವುದೂ ಇಲ್ಲ. ಹಾಸ್ಪಿಟಲ್ ಹೋದಾಗ ಬ್ಲಡ್ ಬೇಕು, ಅದಕ್ಕೆ ಮುಖ್ಯವಾಗಿ ಆ ಬ್ಲಡ್ಡಿನ ಗ್ರೂಪ್ ಬೇಕಾಗುತ್ತೆ. ಅದು ಯಾವ ಧರ್ಮ ಏನು ಹಿಂಗೆ ಅಂತ ಯಾರು ಹೇಳೋದಿಲ್ಲ. ಧರ್ಮದ ಬಗ್ಗೆ ಪ್ರಸ್ತಾಪವೇ ಬರೋದಿಲ್ಲ. ಯಾರೇ ಆಗ್ಬೋದು, ಧರ್ಮವೇ ಇಲ್ಲ. ಹೇಳಿದ್ರು ನಮ್ಮವರು ಹಿರಿಯರು, ಇವತ್ತು ಹೇಳಿದ್ರು ಮನುಷ್ಯನಿಗೆ 2 ಕಣ್ಣಿದೆ, 2 ಕಿವಿ ಇದೆ, 1 ಬಾಯಿ ಇದೆ, ಅಷ್ಟೇ. ಒಂದೇ ಹಾರ್ಟ್ ಇರೋದು. ಏನು ಬೇರೆ ಧರ್ಮಕ್ಕೆ 3 ಹಾರ್ಟು, 4 ಕಣ್ಣು, 8 ಕೈ, 6 ಕಾಲು ಯಾರಿಗಾದ್ರೂ ಇದೆಯಾ? ಯಾರಿಗೂ ಇಲ್ಲ. ಯಾಕೆ? ಈ ಪ್ರಕೃತಿನಲ್ಲಿ ನಮಗೆ ಈ ಪ್ರಕೃತಿ ಕೊಟ್ಟಿರುವಂತ ಗಿಫ್ಟ್ ಇದೆ ಅಲ್ಲ, ಈ ಗಿಫ್ಟ್ ಅನ್ನ ನಾವು ಇದರಲ್ಲಿ ನಾವಾಗಿ ಧರ್ಮಗಳನ್ನ ವಿಂಗಡಣೆ ಮಾಡಿಕೊಂಡು ಈ ಧರ್ಮ, ಆ ಧರ್ಮ, ಅದು ಇದು ಅಂತ ಸಂತೋಷ ಪಡೋಣ. ಮನೆಯಲ್ಲಿ ಮಗು ಹುಟ್ಟಿದಾಗ ಸಂತೋಷ ಪಡ್ತೀವಿ. ಇವತ್ತು ಪ್ರಾಫಿಟ್ ಮೊಹಮ್ಮದ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡು ಸಂತೋಷ ಪಡೋಣ. ಇನ್ನೊಂದು ಧರ್ಮದಲ್ಲಿ ಇನ್ನೊಂದು ಗುರುಗಳನ್ನ ನಾರಾಯಣ ಗುರು ಬಗ್ಗೆ ಹೇಳಿದ್ರು. ನಾರಾಯಣ ಗುರು ಮೂಲತಃ ಕೇರಳದವರು. ಯಾವತ್ತು ನಾರಾಯಣ ಗುರುಗಳು ಆ ತರ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕುವೆಂಪು ಅವರು ಯಾವ ರೀತಿಯ ಸಂದೇಶ ಕೊಟ್ಟಿದ್ದಾರೆ, ವಿಶ್ವೇಶ್ವರಯ್ಯನವರು ಯಾವ ಸಂದೇಶ ಕೊಟ್ಟಿದ್ದಾರೆ, ಇವತ್ತು ಮೊಹಮ್ಮದ್ ಬೇಗಂ ಅವರು ಯಾವ ತರ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ವಿಶ್ವೇಶ್ವರಯ್ಯ, ಕುವೆಂಪು ಇವರೆಲ್ಲರೂ ನಮಗೆ ಕೊಟ್ಟಿರುವಂತಹ ಸಂದೇಶಗಳನ್ನ
ನಾವು ಪಾಲನೆ ಮಾಡ್ಕೊಂಡು ಹೋದ್ರೆ ಈ ಭಾರತ ದೇಶ ನಾವು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಇದೀವಲ್ಲ, ಅಭಿವೃದ್ಧಿ ಆಗೋಗ್ಬಿಡ್ಬೇಕಾಗಿತ್ತು ನಾವು ಇಷ್ಟೊತ್ತಿಗೆ. ಇನ್ನು ಮೇಲೆ ಅಭಿವೃದ್ಧಿನೇ ಇಲ್ಲ ಈ ಭಾರತ ದೇಶದಲ್ಲಿ. ನಾವು ಸುಚಿತವಾಗಿ ಇದೀವಿ ಅಂತ ನಾವು ಹೇಳ್ಕೋಬೇಕು. ಯಾವತ್ತು ಧರ್ಮ ಜಾತಿ ಅಂತ ನಾವು ಹೊಡೆದಾಡಿಕೊಂಡು ಹೋಗ್ತಾ ಇದೀವೋ ಆವತ್ತವರೆಗೂ ಈ ಭಾರತ ದೇಶ ಉದ್ಧಾರ ಜಾತಿ ಅಂತ ನಿನ್ನ ಧರ್ಮವನ್ನ ನೀನು ಪಾಲನೆ ಮಾಡು, ನನ್ನ ಧರ್ಮವನ್ನ ನಾನು ಪಾಲನೆ ಮಾಡ್ತಾನೆ. ನಿನ್ನ ಮನಸ್ಸಿಗೆ ಒಳ್ಳೇದು ಅನ್ಸಿದ್ರೆ ನನ್ನ ಧರ್ಮವನ್ನ ಗೌರವಿಸು, ಇಲ್ಲ ಅಂದ್ರೆ ದೂಷಣೆ ಮಾಡಕ್ ಹೋಗಬೇಡ. ಅದೇ ರೀತಿಯಲ್ಲಿ ನಾನು ಅಷ್ಟೇ, ಯಾರೇ ಆಗಲಿ ಪ್ರತಿಯೊಬ್ಬರು ಒಂದು ಧರ್ಮದ ಮೇಲೆ ದೂಷಣೆಗಳು ಮಾಡಬಾರ್ದು. ಆ ಧರ್ಮವನ್ನ ಪಾಲನೆ ಮಾಡುವಂತ ಆಸಕ್ತಿ ಇದ್ರೆ ಧರ್ಮವನ್ನ ಪಾಲನೆ ಮಾಡಬೇಕು. ಇಲ್ಲದಿದ್ರೆ ಆ ಧರ್ಮದ ಬಗ್ಗೆ ನಾವು ದೂಷಣೆಗಳು ಮಾಡೋದು, ಮಾತಾಡೋದಾಗ್ಲಿ, ಆ ಸಬ್ಜೆಕ್ಟ್ ಬಗ್ಗೆ ಎತ್ತೋದಾಗ್ಲಿ ನಾವು ಬಿಟ್ಟು ಈ ಭಾರತೀಯರು ಅನ್ನೋದನ್ನ ನಾವು ಕಲ್ತುಕೊಂಡು ಮುಂದಕ್ಕೆ ಹೋದ್ರೆ ಈ ಭಾರತ ದೇಶದಲ್ಲಿ ಬಾಳೋದಕ್ಕೆ ಎಲ್ಲರಿಗೂ ಒಳ್ಳೆ ಅವಕಾಶ ಇದೆ. ಭಾರತ ದೇಶ ಇರುವಂತ ಫ್ರೀ ಯಾವ ದೇಶದಲ್ಲೂ ಇಲ್ಲ. ಇವತ್ತು ಬೇರೆ ದೇಶಕ್ಕೆ ಬಂದು ಯಾವರಿಂದ ಬಂದು ಐಸಿ ಕೊಡುತ್ತೆ, ಪಾಸ್ಪೋರ್ಟ್ ಕೊಡು, ನಿಮ್ದು ವೀಸಾ ಕೊಡು ಅಂತ ಕೇಳ್ತಾರೆ. ಅಮೆರಿಕಾಗ ಹೋಗು, ಎಲ್ಲೇ ಹೋಗು, ಯಾವುದೇ ದೇಶಕ್ಕೆ ಹೋಗು, ಅರಬ್ ಕಂಟ್ರೀಸ್ ಹೋಗು, ಎಲ್ಲೋದ್ರೂ ಪಾಸ್ಪೋರ್ಟ್ ಕೊಡು, ವೀಸಾ ಕೊಡು ಅಂತ ಹೇಳ್ತಾರೆ. ಆದ್ರೆ ಭಾರತ ದೇಶದಲ್ಲಿ ಎಲ್ಲರೂ ಕೇಳ್ತಾರ? ಪೊಲೀಸ್ ಆಫೀಸರ್ ಏನ್ ಕೇಳ್ತಾರೆ? ಡ್ರೈವಿಂಗ್ ಲೈಸೆನ್ಸ್ ಕೊಡು, ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳ್ತಾರೆ. ಹೆಲ್ಮೆಟ್ ಹಾಕಿದ್ರೆ ನಾವೆಲ್ಲ ಕೆಳಗಡೆ ಸಾಯ್ತೀವಿ ಅಂತ ಪೊಲೀಸರು ನಮ್ಗೆ ಸೇಫ್ಟಿಗೆ ಕೇಳ್ತಾರೆ. ಅವರು ಅಷ್ಟೇ ಅಲ್ಲ ಕೇಳೋದು, ನೀನ್ ಯಾವ ಊರಿಂದ ಬಂದೆ, ಎಲ್ಲಿಂದ ಬಂದೆ, ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾರ. ಭಾರತ ದೇಶ ಅಂತ ಫ್ರೀ ಆಗಿ ಇರುವಂತದ್ದು ಈ ಭಾರತ ದೇಶ. ಈ ಭಾರತ ದೇಶದಲ್ಲಿ ಹುಟ್ಟಿರೋದೇ ನಾವೆಲ್ಲ ಪುಣ್ಯವಂತರು ಅಂತ ಹೇಳ್ತಾ, ಇವತ್ತು ಅಂಜುಮನ್ ಇಸ್ಲಾಂ ಅಧ್ಯಕ್ಷರು ಏನ್ ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸೇಷನ್ ಮಾಡಿದ್ದಾರೆ, ವರ್ಷವೂ ಮಾಡ್ತಾರೆ. ನಾವು ವರ್ಷವೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೇವೆ. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಒಂದು ಮೆಸೇಜ್ ಇವತ್ತು ನಮ್ಮ ಕೋಲಾರಿಗೆ ಸಿಕ್ಕಿದೆ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.